ವೀಕ್ಷಕರೇ, 2026 ಫೆಬ್ರವರಿ ತಿಂಗಳ ಕುಂಭ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೇಡಮ್. ಈ ಒಂದು ಫೆಬ್ರವರಿ ಮಹಾಶಿವರಾತ್ರಿ ಅಂತಾನೆ ಇದೆ. ಈ ಒಂದು ಶಿವರಾತ್ರಿಯಲ್ಲಿ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಕುಂಭ ರಾಶಿಗೆ ಯಾವ ರೀತಿ ಅನುಕೂಲ ಅನಾನುಕೂಲ ಇದೆ ಅಂತ ತಿಳಿಸ್ಕೊಡಿ. ವೀಕ್ಷಕರೇ, ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಶಿವರಾತ್ರಿಯ ಹಬ್ಬದ ದಿನ ಶಿವನ ಕೃಪೆ ಕುಂಭ ರಾಶಿಯವರಿಗಿದೆಯಾ ನೋಡ್ತಾ ಹೋಗೋಣ. ನೋಡಿ, ಕುಂಭ ರಾಶಿಗೂ ಅಧಿಪತಿ ಶನಿ ಆಗ್ತಾರೆ. ಮಕರ ರಾಶಿಗೂ ಶನಿ ಅಧಿಪತಿ ಆದ್ರೆ ಕುಂಭ ರಾಶಿಗೂ ಶನಿ ಅಧಿಪತಿ ಆಗೋದ್ರಿಂದ ಆಲ್ರೆಡಿ ಶನಿ ಧನಸ್ಥಾನದಲ್ಲಿ ಕುಳಿತಿದ್ದಾನೆ, 2ನೇ ಮನೇಲಿ ಕುಳಿತಿದ್ದಾನೆ. ಕುಂಭ ರಾಶಿಯವರಿಗೆ ಆಲ್ರೆಡಿ ಬೇಜಾನ್ ದುಡ್ಡು ಬರೋಷ್ಟು ಶುರು ಆಗಿದೆ. ಇನ್ ಕೆಲವ್ರು ಹೇಳ್ತಾರೆ, ಏನ್ ಮೇಡಮ್ ತುಂಬಾ ಸರಿ ಹೇಳ್ತಾನೆ ಇರ್ತೀರಾ, ಸಾಕಷ್ಟು ದುಡ್ಡು ಬರ್ತಾ ಇದೆ, ನಂಗೆ ಏನು ಬರ್ತಾ ಇದೆ. ನಾನು ಆಗಿಂದನೂ ಹೇಳ್ತಾ ಇದ್ದೀನಿ, ನಿಮ್ ದಶಾಭುಕ್ತಿ ಚೆಕ್ ಮಾಡ್ಕೊಳ್ಳಿ. 25% ಬರುವಂತಹ ಲಾಭ, 25% ಬರುವಂತಹ ನೋವು 75% ಇದ್ದಾಗ ಅದು ಬ್ಯಾಲೆನ್ಸಿಂಗ್ ಆಗಲ್ಲ. ಹಾಗಾಗಿ ಇಲ್ಲಿ ಕುಂಭ ರಾಶಿಯವರಿಗೆ ಆಲ್ರೆಡಿ ಧನಸ್ಥಾನದಲ್ಲಿ ಶನಿ ಇದ್ದಾನೆ, ಗುರುಸಾರದಲ್ಲಿ ಕುಳಿತಿದ್ದಾನೆ. ಕರ್ಮಕಾರಕನಾದಂತಹ ಶನಿ ಧರ್ಮಸಾರದಲ್ಲಿ ಕುಳಿತಾಗ ಅದೇ ಧರ್ಮಾಧಿಪತಿಯಾದಂತಹ ಗುರು ಪಂಚಮದಲ್ಲಿ ಕುಳಿತಿದ್ದಾರೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಾಗ ಏನಾಗತ್ತೆ ನೋಡಿ, ಪೂರ್ವ ಪುಣ್ಯದಲ್ಲಿ ಗುರು ಕುಳಿತಿದ್ದಾನೆ ಅಂದ್ರೆ ಹಿಂದೆ ಏನೇ ಮಾಡಿರೋ ಕರ್ಮಗಳನ್ನ ಅವ್ನು ತಡೆದಾಕ್ತಾನೆ. ಆಯ್ತಾ? ಹೇಗೆ 11ನೇ ಮನೆಯಲ್ಲಿ ಯಾವ ಗ್ರಹಗಳು ಕೂತಿರುತ್ತೋ, ಏಕದಶ ಸ್ಥಾನ ಕುಳಿತಿರುತ್ತೆ, ಕೋಟಿ ಪುಣ್ಯ ಲಾಭಂ ಅಂತ ಕರಿತೀವೋ, ಅದೇ ರೀತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತಿದ್ರೆ ನಿಮ್ಮ ಸಕಲ ದೋಷಗಳನ್ನು ನಿವಾರಣೆ ಮಾಡ್ಬಿಡ್ತಾನೆ ಗುರು. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ 100% ಇವರಿಗೆ ಈ ಒಂದು ಫೆಬ್ರವರಿ ಮಾಸದಲ್ಲಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ. ಜೊತೆಗೆ ಕುಂಭ ರಾಶಿಯ ಒಂದು ಮನೆಗೆ 5 ಗ್ರಹಗಳ ಸಂಗಮ ಆಗ್ತಾ ಇದೆ. ಬುಧ ಬರ್ತಾ ಇದ್ದಾನೆ, ಸೂಪರು. ರಾಹು ಅಲ್ಲೇ ಇದ್ದಾನೆ. ಸ್ವಲ್ಪ ರಾಹು ಏನಾಗುತ್ತೆ ಅಂದ್ರೆ ಡಿಸ್ಟರ್ಬ್ ಮೈಂಡ್ ಅನ್ನ ಮಾಡ್ತಾನೆ. ಯಾಕೆಂದ್ರೆ ರಾಶಿ ಮೇಲೆ ರಾಹು ಇದ್ದಾಗ ರಾಹುಗೆ ಚಂದ್ರ ಮತ್ತೆ ರವಿಗೆ ಹಿಡಿಯುವಂಥದ್ದೇ ರಾಹು ಕೇತುಗಳು. ಆ ತರ ಡಿಸ್ಟರ್ಬ್ ಮೈಂಡ್ ಇದ್ದಾಗ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ಬೋದೇ ಹೊರತು ಹೆಚ್ಚು ಹಣವನ್ನ ತೊಡಿಕೆ ಮಾಡುವಂಥದ್ದು ಕುಂಭರಾಶಿಯವರು. ಈಗ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು, ಹೂಡಿಕೆ ಮಾಡುವಂಥದ್ದು, ಅಥವಾ ಬೇರೆ ಯಾವ್ದಾರ ಬಿಸ್ನೆಸ್ಗೆ ಹೂಡಿಕೆ ಮಾಡುವಂಥದ್ದು, ಇನ್ವೆಸ್ಟರ್ ಆಗಿ ಹೋಗೋದು, ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಹೋಗೋದು, ಈ ತರದೆಲ್ಲ ಕುಂಭರಾಶಿಯವರು ಖಂಡಿತ ಮಾಡ್ತಾ ಹೋಗ್ತಾರೆ. ಹಣದ ಒಂದು ಅರಿವು ಏನಿರುತ್ತೆ, ಹಣದ ಒಂದು ಸುಲಭ ವಿಧಾನದಲ್ಲಿ ಮಾಡ್ಕೊಂಡು ಹೋಗುವಂತಹ ಎಲ್ಲ ವಿಧಾನಗಳನ್ನು ಅವ್ರು ಕಲ್ತ್ಕೊಂಡಿರ್ತಾರೆ. ನೋಡಿ, ಯಾವಾಗ್ಲೂ ಕುಂಭರಾಶಿಯವ್ರು ಹೆಂಗೆ ಗೊತ್ತಾ, ಬೆಳಿತಾ ಹೋಗ್ತಾರೆ ಅವರು. ಅಂದ್ರೆ ತಾವು ಚಿಕ್ಕವರಿದ್ದಾಗ ಏನೆಲ್ಲ ತೊಂದರೆಗಳನ್ನ ನೋಡುತ್ತೋ, ದೊಡ್ಡವರಾದ್ಮೇಲೆ ಅಷ್ಟೇ ಸುಖಗಳನ್ನ ನೋಡ್ತಾ ಹೋಗ್ತಾರೆ ಕುಂಭರಾಶಿಯವರು. ಮತ್ತೆ ಕುಂಭರಾಶಿಯವರಿಗೆ ಯಾವಾಗ್ಲೂ ಏನು ಅಂತ ಅಂದ್ರೆ, ಏನಾರ ಒಂದು ಯಾರ್ದಾರ ಬಗ್ಗೆ ಒಂದು ನಂಬಿಕೆ ಇಟ್ರೆ, ವಿಶ್ವಾಸ ಇಟ್ರೆ, ಪ್ರೀತಿ ಇಟ್ರೆ ಕೊನೆವರೆಗೂ ಅವ್ರನ್ನ ನಂಬ್ತಾರೆ. ಹೌದು, ಓಕೆ. ನಂಬಿಕೆನೂ ಇಟ್ಟು ಅವ್ರನ್ನ ಪ್ರೀತಿಸ್ಕೊಂಡು ಕೊನೆವರೆಗೂ ಅವ್ರನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗುವಂತ ಗುಣ ಕುಂಭರಾಶಿಯವ್ರಿಗೆ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕುಂಭರಾಶಿಯವ್ರದ್ದು ಒಂದೇನು ಅಂತ ಅಂದ್ರೆ, ತಮ್ಮ ಕೆಲಸ ಮಾಡ್ಕೊಳಕೋಸ್ಕರ, ತಮ್ಮ ಬೇಳೆನ ಬೇಯಿಸ್ಕೊಳಕೋಸ್ಕರ ಅಲ್ಲಿ ತಮ್ಮದನ್ನ ಹೆಚ್ಚು ತೋರ್ಸ್ಕೊಳ್ಳುವಂಥದ್ದು, ಮಾಡ್ಕೊಳ್ಳುವಂಥದ್ದು ಅದನ್ನ ಮಾಡ್ತಾರೆ. ಆದ್ರೂ ಕೂಡ ನಂಬಿಕೆಗೆ ವಿಶ್ವಾಸಾರ್ಹ ಆಗಿರುವಂತಹ ಕುಂಭರಾಶಿಯವ್ರನ್ನ ಆದಷ್ಟು ನಾವು ನಂಬೋದು. ಯಾಕಂದ್ರೆ ನಂಬಿಕೆ ಉಳ್ಳಂತ ವ್ಯಕ್ತಿಗಳು. ಯಾರಿಗೆ ಏನೇ ಮಾಡಿದ್ರು ಕೂಡ ಮೋಸ ಮಾಡದೆ ಜೀವನ ಮಾಡ್ಕೊಂಡು ಹೋಗ್ಬೇಕಪ್ಪ, ನನಗ್ ಬಂದಿದ್ರಲ್ಲಿ ನಾನು ಮಾಡ್ಕೊಂಡು ಹೋಗ್ಬೇಕು ಅನ್ನೋರು ಕುಂಭರಾಶಿಯವ್ರು ಇರ್ತಾರೆ. ಕುಂಭರಾಶಿಯವ್ರಿಗೆ ಆಲ್ರೆಡಿ ಧನಸ್ಥಾನದಲ್ಲಿ ಶನಿ ಇದ್ದಾನೆ, ಖಂಡಿತ ಒಳ್ಳೇದಾಗತ್ತೆ. ನೆಕ್ಸ್ಟ್ 3ನೇ ಮನೆಗೆ ಹೋಗ್ತಾನೆ, ಇನ್ನೂ ಒಳ್ಳೇದು. ಆದ್ರೆ ಗುರು ಒಬ್ಬ 6ನೇ ಮನೆಗೆ ಬರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿದ್ರೆ ತುಂಬಾ ಒಳ್ಳೇದು. ನೋಡಿ, ಕುಂಭರಾಶಿಯ ವ್ಯಕ್ತಿಗಳು ನಾನು ಹೇಳ್ದೆ, ಯಾವಾಗ್ಲೂ ಅವರು ಇವತ್ತು ನಮ್ಗೆ ಏನಾರ ಅನುಭವ ಬೇಕು ಅಂತ ಅಂದಾಗ ನಾವು ಕುಂಭರಾಶಿ ಅಂತ ತುಲಾರಾಶಿ ಅಂತ ತಗೋಬೇಕು. ಯಾಕಂದ್ರೆ ಇವ್ರಿಬ್ರು ಕೂಡ ಅನುಭವ ಉಳ್ಳ ವ್ಯಕ್ತಿಗಳು. ಈಗ ನಾವು ತಾತಾಜಿ ಅಂತ ಮನೇಲಿದ್ದಾಗ ಯಾಕೆ ನಮ್ ದೊಡ್ಡವ್ರು ಹೇಳ್ತಿರ್ತಾರೆ, ನೋಡೋ ತಾತಾಜಿಗೆ ಅನುಭವ ಆಗಿದೆ, ಅವ್ರ ಮಾತು ಕೇಳೋ ಅಂತೀವಿ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಅವರಿಗೆ ವಯಸ್ಸಿಂದ ಬಂದಿರೋ ಅನುಭವ. ನಾನು ಇವಾಗ 20 ವರ್ಷದಲ್ಲಿ ಇದೀನಿ ಏಜು ಅಂತ ಅಂದಾಗ, ಒಬ್ಬ ಅಜ್ಜಿ ಒಂದ್ 20 ವರ್ಷ ತಾತಾಜಿ ಇದ್ದಾರೆ ಅಂದಾಗ ಅವ್ರಿಗೆ ಎಷ್ಟು ಮಲ್ಟಿಪ್ಲೇ ಅನುಭವ ಆಗಿರ್ತದೆ. ಆ ಅನುಭವದ ಪಾಠವನ್ನ ನಾವು ಕಲಿತಾಗ ಅಥವಾ ಕೇಳಿಸ್ಕೊಂಡಾಗ, ಒಬ್ರು ಯಾರ ಹಿರಿಯರು ಹೇಳ್ದಾಗ, ಕುಂಭರಾಶಿಯವ್ರು ಹೆಂಗೆ ಅಂತಂದ್ರೆ ತುಂಬಾ ಹಿರಿತನವನ್ನ ಫಾಲೋ ಮಾಡ್ತಾರೆ. ಓಕೆ, ಅವ್ರ ಜೊತೆ ಒಡ ಹುಡ್ತವ್ರು ಇರ್ಬೋದು, ಅಥವಾ ಅವರ ಅಪ್ಪ ಅಮ್ಮ ಇರ್ಬೋದು, ಇವ್ರನ್ನೆಲ್ಲ ಫಾಲೋ ಅಪ್ ಮಾಡೋದು ಜಾಸ್ತಿ, ಯಾರನ್ನೂ ಕೈ ಬಿಡಲ್ಲ. ಓಕೆ, ಸಪ್ತಮಕ್ಕೆ ಅವ್ರಿಗೆ ರವಿ ಆದ್ರೂ ಕೂಡ, ಅವ್ರಿಗೆ ಆಪೋನೆಂಟ್ ಗ್ರಹ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಕಟ್ಕೊಂಡಿರೋ ಹೆಂಡತಿಯಿಂದ ಪ್ರೀತಿ ಸಿಗ್ಲೇ ಇಲ್ಲ ಅಂದ್ರೂ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ಕ್ಯಾರೆಕ್ಟರ್ ಕುಂಭರಾಶಿ ಇರೋದ್ರಿಂದ ಕುಂಭರಾಶಿಯವರು ಎಲ್ಲರನ್ನು ಒಂದು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ತನ್ನ ಕುಟುಂಬದವ್ರನ್ನ, ಕಟ್ಕೊಂಡವ್ರನ್ನ, ಅಥವಾ ತನ್ನ ಜೊತೆಲಿರೋ ಸ್ನೇಹಿತರನ್ನ, ಎಲ್ಲರನ್ನು ಕ್ಯಾರೆಕ್ಟರ್ನ ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದು ಕುಂಭರಾಶಿಯವರು. ಹಾಗಾಗಿ ಕುಂಭರಾಶಿಯವ್ರಿಗೂ ಕೂಡ ಶಿವನ ಒಂದು ಆಶೀರ್ವಾದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ, ಕುಂಭರಾಶಿಯವ್ರಿಗೂ ಕೂಡ ಈ ಒಂದು ಶಿವರಾತ್ರಿಯ ದಿನ ಒಳ್ಳೆಯ ಶುಭ ಫಲಗಳು ಇದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಒಳ್ಳೇದಾಗ್ಲಿ.
ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.